ಜುಲೈ 2 ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿಗಿರಿಧಾಮದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ನಡೆಯುವ ಹಿನ್ನೆಲೆಯಲ್ಲಿ ನಂದಿಗಿರಿಧಾಮದಲ್ಲಿರ್ತಕ್ಕಂಥ ಒಂದು ಪ್ರವಾಸೋದ್ಯಮ ಮೇಳಕ್ಕೆ KSTDC ಒಂದು ಮಯೂರ ಸಭಾಂಗಣ ಸನ್ನದ್ಧಗೊಳಿಸಲಾಗಿದೆ. ಬನ್ನಿ ಮಯೂರ ಸಭಾಂಗಣ ಯಾವ ರೀತಿ ಇದೆ, ಯಾವ ರೀತಿ ಸನ್ನದ್ಧಗೊಳಿಸಿದ್ದಾರೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಒಂದು ಮಯೂರ ಸಭಾಂಗಣ. ನಮ್ಮ ಕ್ಯಾಮರಾಮನ್ ಸುಧಾಕರ್ ಸಾಹಿ ತೋರಿಸ್ತಾ ಇದ್ದಾರೆ. ಇದೇ ಒಂದು ಮಯೂರ ಸಭಾಂಗಣದಲ್ಲಿ ಮುಖ್ಯಮಂತ್ರಿಗಳು, DCM ಅಂತ ಅವರ ಸಚಿವ ಸಂಪುಟ ಸಹೋದ್ಯೋಗಿಗಳು ಇಲ್ಲಿ ಆಗಮಿಸ್ತಾರೆ. ಈ ಹೋಟೆಲ್ ಮೊದಲು ಸಾಮಾನ್ಯ ಹೋಟೆಲ್ ಆಗಿತ್ತು. ಇಲ್ಲಿ ಸರ್ಕಾರ ಯಾವಾಗ ಸಚಿವ ಸಂಪುಟ ಸಭೆ ಮಾಡ್ತಾರೆ ಅಂತ ಗೊತ್ತಾಯಿತು. ಅದಾದ ನಂತರ ಇಲ್ಲ ಬೇರೆ ವಿವಿಧ ಇಲಾಖೆಗಳು ಇಲ್ಲಿಗೆ ಆಗಮಿಸಿದ್ವು ಮತ್ತು ಇದನ್ನು ಸಂಪೂರ್ಣವಾಗಿ ನವೀಕರಣ ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯ ಆರಂಭ ಆಗಿತ್ತು. ಈಗ ಇನ್ನೇನೆಲ್ಲ ಬಹುತೇಕ ನವೀಕರಣ ಆರಂಭವಾಗಿದ್ದು ಮುಗಿಯ ಹಂತಕ್ಕೆ ಬಂದಿದ್ದು ನೋಡ್ತಾ ಇದ್ದೀನಿ. ಹೋಟೆಲ್ ಈಗ ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದರೆ. ಮೊದಲು ಈ ಹೋಟೆಲ್ ಏನಿತ್ತು, ಇದು ಸಾಮಾನ್ಯ ಹೋಟೆಲ್ ಇತ್ತು. ಹೋಟೆಲಲ್ಲಿ ಸಾಮಾನ್ಯ ಟೇಬಲ್ಲು, ಚೇರ್ಗಳಿತ್ತು ಮತ್ತು ಸಾರ್ವಜನಿಕರು ಬಂದು ಹೋಗ್ತಕ್ಕಂಥ ಇದಿತ್ತು. ಆದರೆ ಅದಾದ ನಂತರ ಇಲ್ಲಿ ಇದೇ ಒಂದು ಸಭಾಂಗಣದಲ್ಲಿ ಒಂದು ಸಚಿವ ಸಂಪುಟ ಸಭೆ ಮಾಡಬೇಕಾ ಅಂತೇಳಿ ಹೇಳಿದ ನಂತರ ಇದನ್ನು KSTDC ಇರ್ಬೋದು ಮತ್ತು ವಿವಿಧ ಇಲಾಖೆಗಳು ಮತ್ತು ವಿವಿಧ NGOಗಳ ಮೂಲಕ ಇದನ್ನು ಸಂಪೂರ್ಣವಾಗಿ ಸನ್ನದ್ಧಗೊಳಿಸಿದ್ದಾರೆ. ನೋಡಿ, ಇದು ಸಾಮಾನ್ಯ ಹೋಟೆಲ್ ಈಗ 5 ಸ್ಟಾರ್ ಹೋಟೆಲ್ಗಿಂತ ಹೆಚ್ಚಾಗಿ ಸನ್ನದ್ಧಗೊಳಿಸಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಇಲ್ಲಿ ಸಚಿವ ಸಂಪುಟ ಸಭೆ ನಡೆಸುವಲ್ಲಿ ನೋಡಿ ಹೊಸ ಚೇರ್ಗಳನ್ನು ಸಹ ತರಿಸಿದ್ದಾರೆ. ಈ ಹೊಸ ಚೇರ್ಗಳಿರ್ಬೋದು ಮತ್ತು ಇಲ್ಲಿದ್ದಂಥ ಟೇಬಲ್ಗಳನ್ನು ಸಹ ಒಂದು ಮತ್ತೆ ನವೀಕರಣ ಮಾಡಿ ಅದನ್ನು ಪಾಲಿಶ್ ಮಾಡಿ ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಈ ನಂದಿಗಿರಿಧಾಮ ಅಂತಂದರೆ ಈ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿ. ಇಲ್ಲಿ ಬರೀ 4 ಗೋಡೆಗಳ ಮಧ್ಯದಲ್ಲಿ ಕುಳಿತುಕೊಂಡು ಈ ಸಚಿವ ಸಂಪುಟ ಸಭೆ ಮಾಡುವುದರ ಬದಲು ಇಲ್ಲಿ ಪಕ್ಕದಲ್ಲಿ ಸುಂದರವಾದಂಥ ನೇಚರ್ ಸಹ ಕಾಣ್ಬೋದು. ಈ ಹೋಟೆಲಿನ ಪಕ್ಕದಲ್ಲಿ ಕುಳಿತು ಇಲ್ಲಿ ಮೀಟಿಂಗ್ ಮಾಡಿದ ಸಂದರ್ಭದಲ್ಲಿ ಈ ಬಲಭಾಗಕ್ಕೆ ಕಣ್ಣು ಹಾಸಿದರೆ ಇಲ್ಲಿ ಸುಂದರವಾದಂಥ ಕೆರೆಗಳಿರ್ಬೋದು, ಊರುಗಳಿರ್ಬೋದು ಮತ್ತು ಪರಿಸರ ಸಿಗುತ್ತೆ. ಹಾಗಾಗಿ ಪರಿಸರದ ಒಂದು ಆಹ್ಲಾದಕರ ವಾತಾವರಣವನ್ನು ಸವಿಯುತ್ತಾ ಇಲ್ಲಿ ಒಂದು ಸಚಿವ ಸಂಪುಟ ಸಭೆಯನ್ನು ಮಾಡ್ಬೋದು. ಹಾಗಾಗಿ ಇದು ಮತ್ತೊಂದು ಕಡೆಗೆ ಇದೇ ಒಂದು ಸಚಿವ ಸಂಪುಟದಲ್ಲಿ ವಿಶೇಷವಾಗಿ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಬೆಂಗಳೂರು ಡಿವಿಷನ್ಗೆ ಸಂಬಂಧಪಟ್ಟಂಥ ಕೆಲವು ಘೋಷಣೆಗಳನ್ನು ಸಹ ಮಾಡಲಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.